ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಇದು 6ನೇ ವರ್ಷ. ಹಾಂ ಹಾಂ. ಇದು ವರ್ಷ ಮಾಡೋಣ ಅಂತ ಹೇಳ್ಬಿಟ್ಟು ಭಗವಂತನ ಪ್ರೇರಣೆಯಿಂದ ವರ್ಷ ಮಾಡ್ತಾನೆ ಇದ್ದೀವಿ. ಇದು 6ನೇ ವರ್ಷ. ಇದು ಏನೋ ಭಗವಂತ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಮ್ಮ ಆಸೆ ಆಕಾಂಕ್ಷೆಗಳಿದೆ. ಹಂಗಾಗಿ ಈ ಊರು ಜನಕ್ಕೆ, ನಮಗೆ ಅಂತಲ್ಲ, ಈ 3 ಜನ, ಈ ಗ್ರಾಮಸ್ಥರು, ಅಕ್ಕಪಕ್ಕದವರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ವರ್ಷ ಮಾಡ್ತಾನೆ ಬರ್ತಾ ಇದ್ದೀವಿ. ಗಿರಿಜಾ ಕಲ್ಯಾಣೋತ್ಸವ ಮಾಡ್ತಾ ಇದ್ದಾರೆ. ಯಾವ ರೀತಿ ನಿಮಗೆ ಸ್ಫೂರ್ತಿ ಬಂತು ಸರ್ ಈ ಥರ ಮಾಡಬೇಕು ಅಂತ? ಒಂದು ಅದು ನಮ್ಮ ಮನಸ್ಸಿಂದನೇ ಬಂದಿದೆ. ಅದು ಯಾರೆಲ್ಲ ಸಹಕಾರ ಇದೆ ಈ ಕಾರ್ಯಕ್ರಮ? ಸರ್ಕಾರ ಏನೋ ಕೊಡ್ತಾರೆ, ನಾವು ಇಷ್ಟು ಅಷ್ಟು ಅಂತ ನಾವೇನಿದ್ರು ಕೊಡಲಿ ಬಿಡಲಿ, ನಾವೇ ಏನೋ ಭಗವಂತನ ಇದರಿಂದ ನಾವೇ ಮಾಡ್ಕೊಂಡ್ಬರ್ತೀವಿ. ಭಕ್ತಾದಿಗಳಿಗೆ ಏನು ಹೇಳಬೇಕು ಅಂತಿದ್ದೀವಿ ಸರ್? ಭಕ್ತಾದಿಗಳಿಗೆ ಎಲ್ಲ 4 ಜನ ಸೇರಿ ಮಾಡುವ, ನೀವು ನಮ್ಮ ಜೊತೆ ಸಹಕರಿಸಿ ಅಂತ ಹೇಳ್ಬಿಟ್ಟು. ಓಕೆ ಸರ್, ಧನ್ಯವಾದ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ವಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ನೀಲಕಂಠ ನಮೋಸ್ತುತೆ. ನಂದೀಶ್ವರನ ಸಾನ್ನಿಧ್ಯದಲ್ಲಿ ಪ್ರತಿ ವರ್ಷದಂತೆ ಸಾಂಪ್ರದಾಯದಂತೆ 6ನೇ ವರ್ಷದ ಕಲ್ಯಾಣೋತ್ಸವ ನಿನ್ನೆಯಿಂದ ಪ್ರಾಕಾರ ಶುದ್ಧಿಯಿಂದ ರಾಕ್ಷೋಗ್ನ ಅಘೋರಾಸ್ತ್ರ ನವಗ್ರಹ ವಾಸ್ತು ಹೋಮಗಳನ್ನು ಮಾಡಿ ಈ ದಿನ ಪ್ರಾತಃ ಕಾಲದಲ್ಲಿ ನಂದೀಶ್ವರನಿಗೆ ವಿಶೇಷ ಅಭಿಷೇಕ ಪೂಜೆಗಳೆಲ್ಲ ಸುಸಂಪನ್ನಗೊಂಡು ತದನಂತರದಲ್ಲಿ ಗಿರಿಜಾಶಂಕರ ಕಲ್ಯಾಣೋತ್ಸವ ನಂದೀಶ್ವರನ ಪ್ರೀತ್ಯರ್ಥವಾಗಿ ಮಾಡುವಂತಹ ಲೋಕ ಕಲ್ಯಾಣಾರ್ಥಕ್ಕೋಸ್ಕರವಾಗಿ ಮಾಡುವಂತಹ ಕರ್ಮಗಳಲ್ಲಿ ಬಹಳ ಶಿಖರ ಪ್ರಧಾನವಾದಂಥ ಕರ್ಮ ಅಂದರೆ ಈ ಒಂದು ಕಲ್ಯಾಣೋತ್ಸವ. ಕಲ್ಯಾಣೋತ್ಸವವನ್ನು ಮಾಡುವಂಥ ಉದ್ದೇಶ, ಒಂದು ಊರು ಅಂತ ಆದರೆ ಆ ಊರಿನಲ್ಲಿ ಒಂದು ದೇವಸ್ಥಾನ, ಆ ದೇವಸ್ಥಾನದಲ್ಲಿ ಎಷ್ಟು ಪೂಜೆಗಳು ವಿಜೃಂಭಣೆಯಿಂದ ನಡೀತದೋ ಆ ಊರಿಗೆ ಮಂಗಳವಾಗ್ತದೆ ಎನ್ನುವಂಥದ್ದು. ಅದರಲ್ಲಿ ವಿಶೇಷವಾಗಿ ಹಿಂದೆ ರಾಜ ಮಹಾರಾಜರು ಮಾಡುವಂತಹ ಕರ್ತವ್ಯಗಳಲ್ಲಿ ಇದು ಒಂದು ಕರ್ತವ್ಯವೂ ಸಹ ಕಲ್ಯಾಣೋತ್ಸವ ಅನ್ನುವಂಥದ್ದು. ಭಗವಂತನನ್ನು ಬ್ರಾಹ್ಮ ವಿವಾಹೋಕ್ತ ಪ್ರಕಾರವಾಗಿ ಆರಾಧನೆ ಮಾಡುವಂತಹ ಒಂದು ಕರ್ಮಾಂಗ. ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಾವು ವಿವಾಹ ಆಗುವಂತಹ ವಿವಾಹ ಇದಲ್ಲ, ಭಗವಂತನಿಗೆ ವಿವಾಹವನ್ನು ಮಾಡಲಿಕ್ಕೆ ನಾವು ಶಕ್ತರಲ್ಲ. ಆ ಕ್ರಮದಲ್ಲಿ ಆರಾಧನೆ ಮಾಡುವಂಥದ್ದು. ಹೇಗೆ ಪೂಜೆಯ ಮೂಲಕವಾಗಿ, ಹೋಮದ ಮೂಲಕವಾಗಿ, ಹಾಗೆ ಒಂದು ವ್ರತದ ಮೂಲಕವಾಗಿ ಆರಾಧನೆ ಮಾಡ್ತೇವೋ ಹಾಗೆ ಕಲ್ಯಾಣೋತ್ಸವದ ಒಂದು ಕ್ರಮದಲ್ಲಿ ಆರಾಧನೆ ಮಾಡುವಂಥ ಒಂದು ವಿಧಾನಕ್ಕೆ ಕಲ್ಯಾಣೋತ್ಸವ ಅಂತ ನಾವು ಕರೆಯುವಂಥದ್ದು. ಅಂತಹ ಪಾರ್ವತಿ ಪರಮೇಶ್ವರನ ಅನುಗ್ರಹಕ್ಕೋಸ್ಕರವಾಗಿಯೇ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕರ್ಮ. ಅತ್ಯಂತ ಶೀಘ್ರ ಫಲ. ಯಾರಿಗೆ ವಿವಾಹವಾಗಲಿಲ್ವೋ ಅವರಿಗೋಸ್ಕರವಾಗಿ ಮಾಡುವಂಥದ್ದು. ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಪ್ರತಿಯೊಬ್ಬ ಮನುಷ್ಯನೂ ಸಹ ಜೀವನದಲ್ಲಿ ಒಂದಾದರೂ ಕನ್ಯಾದಾನವನ್ನು ಮಾಡಬೇಕಂತೆ, ಒಂದಾದರೂ ಕನ್ಯಾ ಪ್ರತಗ್ರಹಣ ಮಾಡಬೇಕಂತೆ. ಅಂದರೆ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಬೇಕು, ಮಗನಿಗೆ ಮದುವೆ ಮಾಡಿ ಕನ್ಯೆಯನ್ನು ಮನೆಗೆ ತರಬೇಕು ಅಂತ ಈ 2 ಕರ್ಮವನ್ನು ಪ್ರತಿಯೊಬ್ಬ ಮನುಷ್ಯನು ಮಾಡಬೇಕು. ಆದರೆ ಭಗವಂತ ಸಂತಾನ ಭಾಗ್ಯ ಕೊಡಲಿಲ್ಲ ಅಂತ ಹೇಳಿದರೆ ಅಂಥವರಿಗೆ ಹೇಗೆ ಇದು ಸಾರ್ಥಕ ಆಗ್ತದೆ ಅಂದರೆ, ಇಂತಹ ಕಲ್ಯಾಣೋತ್ಸವವನ್ನು ಮಾಡಿಸೋದ್ರಿಂದ ಕನ್ಯಾ ದಾನ ಮಾಡಿದ ಫಲವೂ ಸಿಗ್ತದೆ, ಕನ್ಯಾ ಪ್ರತಿಗ್ರಹಣ ಮಾಡಿದ ಫಲವೂ ಸಿಗ್ತದೆ. ಆ ಕಾರಣಕ್ಕೋಸ್ಕರವಾಗಿ ಈ ಒಂದು ಕಲ್ಯಾಣೋತ್ಸವವನ್ನು ವಿಶೇಷವಾದ ರೀತಿಯಲ್ಲಿ ಮಾಡುವಂಥದ್ದು. ಅದನ್ನು ಪೂಜ್ಯರಾದಂತಹ ನಂಜುಂಡಪ್ಪನ ದಂಪತಿಗಳವರು ಪ್ರತಿ ವರ್ಷ ಈ ಒಂದು ಸಾನ್ನಿಧ್ಯದಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಉದ್ದೇಶ ಈ ಗ್ರಾಮದಲ್ಲಿರುವ ಎಲ್ಲ ಭಕ್ತಾದಿಗಳಿಗೂ ಸಹ ಆ ನಂದೀಶ್ವರ ಸಮಸ್ತ ಸನ್ಮಂಗಳವನ್ನು ಕೊಡಲಿ ಎನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಈ ಒಂದು ದೇವತಾ ಕಾರ್ಯವನ್ನು ಸಂಪ್ರದಾಯದಂತೆ ನಡೆಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲರಿಗೂ ಶುಭವಾಗಲಿ, ಭಗವಂತ ಸಮಸ್ತ ಸನ್ಮಂಗಳವನ್ನು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಮಂಗಳ ಕಾರ್ಯಕ್ಕೆ ಸಂಪನ್ನವನ್ನು ಹಾಡ್ತಾ ಇದ್ದೇವೆ. ತಮ್ಮ ಹೆಸರು ಹೇಳಿ.
श्री नंदेश्वर तस्मान् मोक्षमाप्नुयात् निर्गुणाय गुणात्मने भवाय चन्द्रचूडाय निर्गुणाय गुणात्मने कालकालाय रुद्राय नीलग्रीवाय नमः कुशारूढाय भीमाय ಅಭಿಷೇಕ ಮೂಲಕವಾಗಿಯೂ ಆರಾಧನೆ ಮಾಡಬಹುದು, ಪೂಜೆಯ ಮೂಲಕವಾಗಿ ಆರಾಧನೆ ಮಾಡಬಹುದು, ಹೋಮಗಳ ಮೂಲಕವಾಗಿ ಆರಾಧನೆ ಮಾಡಬಹುದು. ಹಾಗೆ ವಿವಾಹದ ಕ್ರಮದಲ್ಲೂ ಸಹ ಆರಾಧನೆ ಮಾಡುವಂತಹ ಒಂದು ಕ್ರಮ. ವಿವಾಹ ಅಂತ ಹೇಳಿದ ತಕ್ಷಣ ನಾವು ಮದುವೆಯಾಗುವಂಥ ವಿವಾಹ ಭಗವಂತನಿಗೆ ನಾವು ಮಾಡಲಿಕ್ಕೆ ಯಾಕೆಂದ್ರೆ ಅಲ್ಲಿ ತಂದೆಯಾದವನು ತಂದೆಯನ್ನು ದಾನ ಮಾಡ್ತಾರೆ. ಆದರೆ ಇಲ್ಲಿ ಭಗವಂತನಿಗೆ ನಾವು ತಂದೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲ್ಯಾಣೋತ್ಸವ ಅಂತ ಹೆಸರಿದೆ ಅಂತ ಹೇಳಿದ ತಕ್ಷಣ ಇವರಿಗೆ ಮದುವೆ ಮಾಡುವಂತದ್ದು ಅರ್ಥ ಅಲ್ಲ. ಭಗವಂತನನ್ನ ಸಾಮಾನ್ಯ ಮನುಷ್ಯರು ವಿವಾಹ ಆಗುವ ಕ್ರಮದಲ್ಲಿ ಆರಾಧನೆ ಮಾಡುವಂತ ಒಂದು ಆರಾಧನೆ ಅಷ್ಟೇ ಬಿಟ್ಟರೆ ನಾವು ವಿವಾಹ ಮಾಡುವಂತ ಯಾವುದೇ ಮಂತ್ರಗಳಾಗಿರಲಿ ಅಥವಾ ಯಾವುದೇ ಅರ್ಥವಾಗಿರಲಿ ಈ ಕಲ್ಯಾಣೋತ್ಸವಗಳಲ್ಲಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಅಂತಹ ಬ್ರಾಹ್ಮ ವಿಧಾನೋತ್ತರವಾಗಿ ನಂದೀಶ್ವರನನ್ನ ಆರಾಧನೆ ಮಾಡುವಂತಹ ಒಂದು ಕ್ರಮಕ್ಕೆ ಕಲ್ಯಾಣೋತ್ಸವ ಅಂತ. ಇದಕ್ಕೆ ಯಾವ ಮುಹೂರ್ತವೂ ಇರೋದಿಲ್ಲ, ಯಾವ ತಿಥಿಯೂ, ಯಾವ ನಕ್ಷತ್ರವೂ, ಯಾವ ವಾರವೂ ನಿಷಿದ್ಧ ಅನ್ನೋದಿಲ್ಲ. ಯಾವತ್ತೂ ಬೇಕಾದರೂ ಕಲ್ಯಾಣೋತ್ಸವಗಳನ್ನು ಮಾಡಲಿಕ್ಕೆ ಅವಕಾಶ. ಅದೇ ಸಾಮಾನ್ಯ ಮನುಷ್ಯರಾಗುವಂಥ ವಿವಾಹಕ್ಕೆ ಮುಹೂರ್ತಗಳನ್ನು ನೋಡಬೇಕು. ಅದೇ ಪರಮೇಶ್ವರನಿಗೆ ಯಾವ ಮುಹೂರ್ತವೂ ಇಲ್ಲ, ಯಾವ ದಿನದಲ್ಲಾದರೂ ಸಹ ಮಾಡಬೇಕು ಅನ್ನುವಂಥ ಮನಸ್ಸು ಆ ದಿನದಲ್ಲಿ ಅಂತಹ ಪರಮೇಶ್ವರನನ್ನು ಆರಾಧನೆ ಮಾಡಲಿಕ್ಕೆ ಬಹಳ ಪ್ರಶಸ್ತವಾದಂತಹ ಕಾಲಘಟ್ಟ. ಹಾಗಾಗಿ ಶಿವರಾತ್ರಿಯ ಸಾಮಾನ್ಯವಾಗಿ 1 ಅಥವಾ 2 ದಿನದ ಆಸುಪಾಸಿನಲ್ಲಿ ನಾವು ಇಲ್ಲಿ ನಡೆಸುವಂತಹ ಒಂದು ಸಂಪ್ರದಾಯವನ್ನು ಇಲ್ಲಿ ಇಟ್ಟುಕೊಂಡಿದ್ದೇವೆ. ಕಾರಣ ಶಿವರಾತ್ರಿ ಮಹೋತ್ಸವ ಅನ್ನುವಂಥದ್ದು ಹಾಗೆ ಅದು ಸಂಪೂರ್ಣವಾಗಬೇಕಾದ್ರೆ ಈ ರೀತಿ ಆರಾಧನೆ ಮಾಡೋದ್ರಿಂದ ಅದು ಸಂಪೂರ್ಣವಾದಂತಹ ಕ್ರಮದಲ್ಲಿ ಆಗ್ತದೆ. ಗೌರವ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ಲರೂ ಸಹ ಇಷ್ಟು ಹಣವನ್ನು ನಮಗೆ ಬೇರೆ
हिरण्यवर्णे ॐ हरशम्भो महादेव आगच्छानन्ददेवे सदेतनाथे जगत्पते जमायेषु चक्रकमलरघुतपोधरम्यं संविश्वतमया सपर्यां त्वं ताम् आवाहसुरेश्वरी मोक्षलक्ष्मीम् ॐ रत्नेर्नारविधेयुक्तं स्वर्णपीठं विराजितं आसनं सुप्रतित्यर्थं वेद्यर्थं प्रतिगृह्यवान् स्वागतं रत्नमय सिंहासनं समर्पयामि ॐ योगाक्षतादिदैवैः श्रुतिगात्मकैः पाद्यं ग्रहाणचरणाभ्यर्गे प्रदत्तम् ಪರಮೇಶ್ವರನ ಆರಾಧನೆಗಾಗಿ ನಂದೀಶ್ವರ ನಿಮ್ಮ ಎಲ್ಲ ಬಾರಪ್ಪ